ನಮಸ್ಕಾರ. ನಾನು ಸಮನ. ವಿದುರವಾಣಿಯ ಇಂದಿನ ಸಂಚಿಕೆಯಲ್ಲಿ ನಾವು ವಿದುರನ ಮತ್ತಷ್ಟು ಒಳ್ಳೆಯ ಮಾತುಗಳತ್ತ ಗಮನ ಹರಿಸೋಣ. ಧೃತರಾಷ್ಟ್ರನಿಗೆ ಒಂದಷ್ಟು ಎಚ್ಚರಿಕೆಯ ಮಾತುಗಳನ್ನು ಕೂಡ ವಿದುರ ಮಾತಾಡ್ತಾನೆ. ಅಣ್ಣ, ಧರ್ಮರಾಜನಿಗೆ ಕೊಡಬೇಕಾದಂಥ ಸಿಂಹಾಸನವನ್ನ ನೀನಿನ್ನೂ ಕೊಡಲಿಲ್ಲ, ಕೊಡಬೇಕು ಅಂತ ಮನಸ್ಸು ಮಾಡ್ತಾ ಇಲ್ಲ. ಎಲ್ಲ ಅರ್ಹತೆ ಇರುವಂಥ ಧರ್ಮರಾಜನಿಗೆ ಕೊಡದಲೆ ನಿನಗಾಗಿ ಎಲ್ಲ ಕಷ್ಟಗಳನ್ನು ಸಹಿಸ್ಕೊಂಡಂಥ ಧರ್ಮರಾಜನಿಗೆ ಕೊಡದಲೆ ಎಷ್ಟು ದುಷ್ಟತನ ಮಾಡಿದ್ರು ಕೂಡ ಅದು ಹೇಗೆ ಮಕ್ಕಳನ್ನೇ ಸಹಿಸ್ಕೊಂಡಿದ್ಯಾ ನೀನು? ಅದೇ ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ ಇವರನ್ನೆಲ್ಲ ನಂಬ್ಕೊಂಡು ಇವರಲ್ಲಿ ನಿನ್ನ ಇಡೀ ಜೀವನವನ್ನ, ನಿನ್ನ ಜೀವನ ಮಾತ್ರ ಅಲ್ಲ ರಾಜ್ಯದ ಜನತೆಯ ಜೀವನವನ್ನೇ ಅವ್ರ ಮೇಲೆ ಭಾರ ಹಾಕಿ ಒಳ್ಳೇದಾಗ್ಲಿ ಅಂತ ಬಯಸಿದ್ರೆ ಹೇಗಣ್ಣಾಗತ್ತೆ? ಧರ್ಮಕ್ಕಾಗಿ ನೀನು ದೊಡ್ಡವನು ಅಂತ ನಿನಗೋಸ್ಕರ, ನಿನ್ನ ಮೇಲಿನ ಪ್ರೀತಿಯಿಂದ, ಅಣ್ಣ ತಮ್ಮಂದ್ರು ಗಲಾಟೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಧರ್ಮರಾಜ ಅಷ್ಟೆಲ್ಲ ಕಷ್ಟಗಳನ್ನು ಸಹಿಸ್ಕೊಂಡಿದ್ದಾನೆ. ಆದರೂ ಕೂಡ ನೀನು ಧರ್ಮರಾಜನ ವಿಷಯದಲ್ಲಿ ಒಂದು ಸ್ವಲ್ಪನೂ ಸಾಫ್ಟ್ ಕಾರ್ನರ್ ತೋರಿಸ್ತಿಲ್ವಲ್ಲ. ಇದು ದುರ್ಯೋಧನನ ಮೇಲೆ ನಿನಗಿರುವಂಥ ವ್ಯಾಮೋಹ ನಿನ್ನನ್ನು ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಾ ಇದೆ. ಬುದ್ಧಿವಂತನಾದವನು ಹೀಗೆ ಮಾಡೋದಿಲ್ಲ ಅಣ್ಣ ಅಂತ ಹೇಳ್ತಾನೆ. ನಾವು ಧರ್ಮ ಮಾರ್ಗದಲ್ಲಿ ನಡಿಬೇಕು, ಅಥವಾ ನಾವು ಇಟ್ಟ ಹೆಜ್ಜೆಯನ್ನು ನಾವು ವಾಪಸ್ ತೆಗಿಬಾರದು, ಇದೊಂದು ನನ್ನ ಗಟ್ಟಿಯಾದ ನಿರ್ಧಾರ ಅಂತ ನೀನು ಹೊರಟ್ರೆ, ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಜ್ಞಾನಿಯಾದವನು ಹೊರಟ್ರೆ ಅವನಿಗೆ ಕೆಲವೊಂದು ವಿಷಯಗಳು ಆ ದಾರಿಯಿಂದ ಹಿಂದೆ ತರಲಿಕ್ಕೆ ಕಾರಣ ಆಗೋದಿಲ್ಲ. ಅವನೇ ನಿಜವಾದ ಜ್ಞಾನಿ. ಅದನ್ನೇ ವಿದುರ ಹೇಳ್ತಾನೆ. ಆತ್ಮಜ್ಞಾನಂ ಸಮಾರಂಭ ತಿತಿಕ್ಷ ಧರ್ಮನಿತ್ಯತ ಯಂ ಅರ್ಥಾನ್ ನಾಪಕರ್ಷಂತಿ ಸವೈ ಪಂಡಿತ ಉಚ್ಯತೆ. ಎಂಥ ಒಳ್ಳೆ ಮಾತು. ನಾನು ಒಂದು ಕೆಲಸ ಶುರು ಮಾಡಿದೆ ಅಂದರೆ ಅದರಿಂದ ನಾನು ಕಾಲು ಹಿಂದೆ ಇಡಬಾರದು. ನಾನು ಅದೇ ಕೆಲಸದಲ್ಲಿ ಸರಿಯಾದ ದಾರಿಯಲ್ಲಿ ಮುಂದುವರಿಬೇಕು ಅಂದರೆ ಅದಕ್ಕೆ ಕೆಲವೊಂದಷ್ಟು ಕಾರಣಗಳಿರುತ್ತೆ. ಒಂದು ಆತ್ಮಜ್ಞಾನ. ಆತ್ಮಜ್ಞಾನ ಅಂದರೆ ತನ್ನ ಬಗ್ಗೆ ತನಗಿರುವಂಥ ಜ್ಞಾನ. ನಾನು ಏನು ಅನ್ನೋದು ಅವನಿಗೆ ಸರಿಯಾಗಿ ಗೊತ್ತಿರಬೇಕು. ಮತ್ತು ನಾನು ಇದು ಅನ್ನೋವಂಥ ಜ್ಞಾನ ಇದ್ರೂ ಕೂಡ ಪ್ರಯೋಜನಕ್ಕೆ ಬರಲ್ಲ. ಈಗ ನಾನು ಇಂಜಿನಿಯರು ಅಥವಾ ನಾನು ಡಾಕ್ಟ್ರು, ಯಾರು ರಸ್ತೆಯಲ್ಲಿ ಹೋಗ್ತಾ ಇರೋರ್ದೊಂದು ಪುಸ್ತಕನೋ ಬ್ಯಾಗೋ ವಸ್ತುನೋ ಯಾವುದೋ ಕೆಳಗೆ ಬಿದ್ದರೆ ಅದನ್ನು ತೆಕ್ಕೊಡುವಾಗ ನಮ್ಗೆ 1000 ಯೋಚನೆ ಆಗ್ಬಿಡುತ್ತೆ. ಯಾಕಂದರೆ ನಾನು ಹೆಂಗೆ ಬಗ್ಗೆ ತೆಗಿಲಿ? ಹಾಗೆ ನಾವು ಯಾವುದೋ ಒಂದು ಕೆಲಸ ಶುರು ಮಾಡ್ತೀವಿ, ನನ್ನ ಬಗ್ಗೆ ನನಗೆ ಸರಿಯಾದ ಜ್ಞಾನ ಇಲ್ಲ, ಈ ಕೆಲಸ ನಾನು ಕಂಪ್ಲೀಟ್ ಮಾಡ್ತೀನಿ ಅನ್ನೋಂಥ ಜ್ಞಾನ ಕೂಡ ನನಗಿಲ್ಲ ಅಂತಂದರೆ ಅದು ನಮಗೆ ಆ ದಾರಿಯಲ್ಲಿ ಮುಂದುವರಿಲಿಕ್ಕೆ ಬಿಡೋದಿಲ್ಲ, ಆ ಕೆಲಸವನ್ನು ಸರಿಯಾಗಿ ಮುಗಿಸೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಆತ್ಮಜ್ಞಾನ ಸಮಾರಂಭ, ಒಂದು ಒಳ್ಳೆ ಬಿಗಿನಿಂಗ್. ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ಲ, ಹಾಗೆ ಮೊದಲ ಹೆಜ್ಜೆ ಹಂಗಿರಬೇಕು ಅಂದರೆ ಮುಗೀತು, ಈ ರೀತಿ ಶುರು ಮಾಡಿದ್ರೆ ಖಂಡಿತ ಮುಗಿಯತ್ತೆ ಅಂತ ಒಬ್ಬನಿಗೆ ಅನ್ನಿಸ್ಬೇಕು. ಒಂದು ಒಳ್ಳೆ ಬಿಗಿನಿಂಗ್ ಅನ್ನೋದು ಇಸ್ ಹಾಫ್ ಡನ್, ಅರ್ಧ ಮುಗಿಸಿದ ಹಾಗೆ ಕೆಲಸ ಅಂತ ಹೇಳ್ತಾರೆ. ಹಾಗೆ ಒಂದು ಒಳ್ಳೆ ಆರಂಭ ಇರಬೇಕು ಕೆಲಸಕ್ಕೆ. ಆ ಕೆಲಸ ಹಾಗಿದ್ರೆ ಅವನು ಆ ಕೆಲಸವನ್ನು ಖಂಡಿತ ಮುಗಿಸ್ತಾನೆ. ಶುರು ಮಾಡಿದೆ ಅರ್ಧಕ್ಕೆ ಬಿಟ್ಬಿಟ್ಟೆ ಅನ್ನೋಂಥದ್ದಲ್ಲ. ಹಾಗೆ ಶುರು ಮಾಡಿದ್ರೆ ಅದನ್ನು ಮುಗಿಸ್ಬೇಕು. ಆ ರೀತಿ ಯಾರ ಸಮಾರಂಭ, ಯಾರ ಕೆಲಸದ ಶುರು ಹಾಗಿರತ್ತೋ ಅವನು ನಿಜವಾಗ್ಲೂ ಜ್ಞಾನಿ. ಮತ್ತೆ ತಿತಿಕ್ಷ, ಸೈರಣೆ, ತಡ್ಕೊಳ್ಬೇಕು. 1000 ಎಡರು ತೊಡರುಗಳು ಬರ್ತಾ ಇರತ್ತೆ. ನಾನು ಶುರು ಮಾಡಿದ್ದೀನಿ ಅಂದಮೇಲೆ ಅದನ್ನು ನಾನು ಕೊನೆಗಾಣಿಸ್ತೀನಿ. ಮತ್ತೆ ಆ ತಿತಿಕ್ಷ ಎಷ್ಟರ ಮಟ್ಟಿಗೆ ಆಗಿರ್ಬೇಕು ಅಂತಂದ್ರೆ ಅವನಿಗದೊಂದು ದೋಷ ಅಲ್ಲ, ಇವ್ರು ಇದನ್ನು ಸಹಿಸ್ಕೊಳ್ತಾರೆ ಅನ್ನೋದೇ ಒಂದು ದೋಷ ಆಗಿರಬಾರ್ದು. ಅವನು ಆ ಕೆಲಸದ ಕೊನೆಗಾಣುವಿಕೆಗಾಗಿ ಅವನು ಸಹಿಸ್ಕೊಳ್ತಾ ಇರಬೇಕು. ಇಂಥ ತಿತಿಕ್ಷ ಜೊತೆಗೆ ಧರ್ಮನಿತ್ಯತ. ಅವನು ಅವನ ಕೆಲಸದಲ್ಲಿ ಏನು ಮಾಡ್ತಾ ಇರ್ತಾನೆ ಅದು ಧರ್ಮದ ಚೌಕಟ್ಟಿನಲ್ಲಿ ಇರಬೇಕು. ಎಲ್ಲದಕ್ಕೂ ಒಂದೊಂದು ಧರ್ಮ ಇರುತ್ತೆ. ಈಗ ಸಂಗೀತಗಾರರಿಗೆ ಅವರದ್ದೇ ಒಂದು ಧರ್ಮ ಇರುತ್ತೆ, ವ್ಯಾಪಾರಿಗೆ ಅವನದ್ದೊಂದು ಧರ್ಮ ಇರುತ್ತೆ,
ಅಧ್ಯಾಪಕನಿಗೆ ಅವನ ಧರ್ಮ ಇರುತ್ತೆ, ರಾಜನಿಗೆ ಅವನ ಧರ್ಮ ಇರುತ್ತೆ. ಈ ಧರ್ಮದ ಚೌಕಟ್ಟನ್ನು ಮೀರದೆ ಕೆಲಸವನ್ನ ಆರಂಭ ಮಾಡಿದವನು, ಆ ಕೆಲಸವನ್ನ ಮಾಡ್ತಾ ಯಾರ ಹಿಂದೆ ಸರಿಲಿಕ್ಕೆ ಸಾಧ್ಯ ಇಲ್ಲ ಅವನು. ಹಾಗೆ ಆ ಧರ್ಮದ ಚೌಕಟ್ಟಿನಲ್ಲಿದ್ದವನು, ಆ ಧರ್ಮ ಅವನನ್ನ ಆ ಕೆಲಸದಿಂದ ಹಿಂದೆ ಬರದ ಹಾಗೆ, ಆ ಕೆಲಸವನ್ನ ಚೆನ್ನಾಗಿ ನಡೆಸೋ ಹಾಗೆ ಧರ್ಮವೇ ರಕ್ಷಿಸುತ್ತೆ. ಇಂಥ ಚೌಕಟ್ಟಿನಲ್ಲಿ ಕೆಲಸ ಮಾಡುವಂಥವನು, ಈ ಧರ್ಮ ನಿತ್ಯತೆಯನ್ನು ಹೊಂದಿರುವಂಥವನು ಪಂಡಿತ. ಇವನನ್ನ ಇದ್ಯಾವುದೂ ಕೂಡ ಇಟ್ಟ ಹೆಜ್ಜೆಯನ್ನ ಹಿಂದಿಡೋ ಹಾಗೆ ಮಾಡೋದೇ ಇಲ್ಲ. ಇಂಥ ಲಕ್ಷಣ ಇರೋನು ಪಂಡಿತ. ನಿನಗೆ ಪಂಡಿತರ ಲಕ್ಷಣ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಇದನ್ನ ನೇರವಾಗಿ ಹೇಳ್ತಾ ಇಲ್ಲ, ಎಲ್ಲೂ ಕೂಡ ವಿದುರ ನೇರವಾಗಿ ಧೃತರಾಷ್ಟ್ರನಿಗೆ ಹೇಳ್ತಾ ಇಲ್ಲ. ನಾವು ಕೂಡ ಮಕ್ಕಳು ತುಂಬ ಚಾಕ್ಲೇಟ್ ತಿಂತಾ ಇದ್ರೆ, ಅಥವಾ ಇನ್ನೇನೋ ಬೇಡವಾದ ಕೆಲಸ ಮಾಡ್ತಾ ಇದ್ರೆ, ಇನ್ಯಾವುದೋ ಕಥೆ ಮೂಲಕನೋ ಯಾವ ಸಣ್ಣ ಉದಾಹರಣೆ ಮೂಲಕನೋ ಅವರಿಗೆ ಹೀಗೆ ಮಾಡಿದರೆ ಹೀಗಾಗ್ತಿತ್ತು ಅನ್ನೋದನ್ನು ಹೇಳಿದ್ರೆ, ಓ ಇದು ನನ್ನ ಜೀವನಕ್ಕೆ ಏನು ಅಂತ ಅವ್ರು ಅಪ್ಲೈ ಮಾಡ್ಕೊಂಡು ನೋಡ್ಕೊಳ್ತಾರೆ. ಹಾಗೆ ವಿದುರ ಧೃತರಾಷ್ಟ್ರನಿಗೆ ಈ ಒಂದು ಸಂದರ್ಭದಲ್ಲಿ ಈ ವಿಷಯವನ್ನ ಹೇಳ್ತಾ ಇದ್ದಾನೆ. ಪಂಡಿತನ ಲಕ್ಷಣ ಇದು, ನೀನು ನೋಡ್ಕೊ, ಈ ಲಕ್ಷಣಗಳು ನಿನ್ನಲ್ಲಿ ಕಂಡು ಬರ್ತಾ ಇದೆಯಾ? ನೀನು ಬುದ್ಧಿವಂತನಾಗಿ ವರ್ತಿಸು, ಒಳ್ಳೇದಾಗಬೇಕು ಅಂತ ಇಷ್ಟಪಡ್ತೀಯ. ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಒಳ್ಳೇದಾಗೋದಲ್ವಾ? ನೀರಿನಲ್ಲಿ ಬೀಳದೆ ನಾನು ಈಜಬೇಕು ಅಂದರೆ ಹೇಗೆ ಸಾಧ್ಯ? ನೀನು ಧರ್ಮದ ಮಾರ್ಗದಲ್ಲಿ ನಡಿ, ಆ ಕೆಲಸದಿಂದ ಯಾವತ್ತೂ ಹಿಂದೆ ಸರಿಬೇಡ. ನೀನು ನಿಜವಾದ ಜ್ಞಾನಿಯಾಗು, ಆಗ ಸುಖವನ್ನು ಕಾಣ್ತೀಯ, ಆಗ ನಿನಗೆ ನೆಮ್ಮದಿಯಿಂದ ರಾತ್ರಿ ನಿದ್ದೆ ಬರುತ್ತೆ. ಇದು ವಿದುರನ ಉಪದೇಶ. ನಂತರ ಅವನ ಇನ್ನಷ್ಟು ಮಾತುಗಳತ್ತ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.